ಆಟಿಟ್ಯೂಡ್ ಬದಲಾಯಿಸಿಕೊಂಡರೆ ಕೋಟ್ಯಾಧಿಪತಿ ಆಗಬಹುದು. ಅಂತಹ ವಿಷಯವನ್ನು ನಿಮಗೆ ಕೇಳಿದರೆ ಆಶ್ಚರ್ಯವಾಗಬಹುದು. ಯಾಕೆ? ಅದೆಂಗೆ ಆಟಿಟ್ಯೂಡ್ ಬದಲಾಯಿಸೋದು? ಆಟಿಟ್ಯೂಡ್ ಬದಲಾಯಿಸಿದರೆ ಕೋಟ್ಯಾಧಿಪತಿ ಆಗುತ್ತೋ? ಅದು ಹೇಗೆ ಸಾಧ್ಯ ಎಂಬಂತೆ ನೀವು ಯೋಚನೆ ಮಾಡ್ಬೋದು. ಆದರೆ ಅದು ಸಾಧ್ಯ. ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದಂದ್ರೆ ಏನು? ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯಲ್ಲಿ ಆಟಿಟ್ಯೂಡನ್ನು ಬದಲಾಯಿಸಿಕೊಳ್ಳಲು ಸಾಧ್ಯ ಎಂಬುದನ್ನು ತಿಳ್ಕೊಳ್ಬೇಕು. ಅಂದರೆ ಜೀವನ ಬದಲಾಯಿಸಲು 2 ಮಾತು ಅಷ್ಟೇ ಇವತ್ತಿಂದು. ನಿಮ್ಮ ಆಟಿಟ್ಯೂಡ್ ಬದಲಾಯಿಸಿಕೊಂಡು ಕೋಟ್ಯಾಧಿಪತಿಯಾಗಿ. ಅಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದು ಇವತ್ತು ನಾನು ಬಂದಿದ್ದೇನೆ. ಅಂದರೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಾಡಿದಂತಹ ಒಂದು ಸಂಶೋಧನೆಯಿಂದ ತಿಳಿದು ಬಂದಂತಹ ವಿಚಾರಗಳನ್ನು ನಾವು ಇವತ್ತಿಲ್ಲಿ ಚರ್ಚೆ ಮಾಡೋಣ. ಹಾಗೆಯೇ ಕೆಲವರು ತಮ್ಮ ಆಟಿಟ್ಯೂಡ್ ಬದಲಾಯಿಸಿಕೊಂಡು ಯಾವ ರೀತಿಯಲ್ಲಿ ಅವರು ಜೀವನದಲ್ಲಿ ಅಭಿವೃದ್ಧಿಯಾದರು ಎಂಬುದನ್ನು ತಿಳಿದುಕೊಳ್ಳೋಣ. ಅಂತಹ ವಿಷಯಗಳು ನಮ್ಮ ಜೀವನಕ್ಕೆ ಪ್ರಚೋದನೆ നൽകുತ್ತದೆ. ನಾವು ನಿರಾಶೆ ಪಡುವಂತಹ ಸಮಯದಲ್ಲಿ ನಮಗೆ ಸಂತೋಷವನ್ನು ಕೊಡುವಂತಹ ವಿಚಾರವಾಗಿ ಮಾರ್ಪಡುತ್ತದೆ. ನಮಗೆ ಏನೂ ಇಲ್ಲ, ನಾನು ಬಡವ ಎಂದು ತಿಳ್ಕೊಂಡಿರುವಾಗ ನೀವು ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ಏನು ಮಾಡಬೇಕು, ಅದನ್ನು ಯಾವ ರೀತಿ ಮಾಡಿಕೊಳ್ಳೋದು ಮುಂತಾದ ವಿಚಾರಗಳನ್ನು ನಾವು ಇವತ್ತು ಸುಲಭವಾಗಿ ತಿಳಿದುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಕೋಟ್ಯಾಧಿಪತಿ ಆಗಬಹುದು, ಸಂತೋಷದ ಜೀವನ ನಡೆಸಬಹುದು, ನಮ್ಮ ಜೀವನ ಸುಖವಾಗಿರುತ್ತದೆ. ಅಂತಹ ಜೀವನವನ್ನು ಬಯಸುವರು ಈ ಕಾರ್ಯಕ್ರಮವನ್ನು ಆರಂಭದಿಂದ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಲೋಕ ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಹೇಳಕ್ಕೆ ಹೋಗಿರುವಂಥ ನಮ್ಮ ಜೀವನಕ್ಕೆ ಬೇಕಾದಂತಹ ರೀತಿಯಲ್ಲಿ ನಾವು ಯಾವ ರೀತಿ ಬದಲಾಯಿಸಿಕೊಳ್ಳಬಹುದು, ನಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸಿಕೊಳ್ಳಬಹುದು, ಅದಕ್ಕೆ ನಾವೇನು ಮಾಡಬೇಕು, ನಾವು ಬಡತನದಲ್ಲಿದ್ದರೂ ಸಹ ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯವಾಗುವಂಥ ರೀತಿಯಲ್ಲಿ ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಆಟಿಟ್ಯೂಡ್ ಬದಲಾಯಿಸಿಕೊಂಡರೆ ಕೋಟ್ಯಾಧಿಪತಿಗಳಾಗಬಹುದು ಅಂತ ನಾನು ಹೇಳಿದೆ. ಅಂದರೆ ಈ ಆಟಿಟ್ಯೂಡನ್ನು ಹೇಗೆ ಬದಲಾಯಿಸೋದು? ನಮ್ಮ ಹುಟ್ಟಿದಾಗಿನಿಂದ ಬಂದಿರುವ ಗುಣವನ್ನು ನಾವು ಹೇಗೆ ಬದಲಾಯಿಸೋದು? ಈ ಜೀವನ ಬದಲಾಯಿಸಲು 2 ಮಾತನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಈಗ ನೋಡಿ, ಒಬ್ಬ ವ್ಯಕ್ತಿ ನನಗೆ ಜೀವನದಲ್ಲಿ ನಾನು ಬಡತನದಲ್ಲೇ ಜೀವನ ಮಾಡ್ತೇನೆ, ನನ್ನಿಂದ ಏನೂ ಸಾಧ್ಯವಿಲ್ಲ, ನನ್ನ ಜೀವನದಲ್ಲಿ ಏನನ್ನೂ ಮಾಡಲು ಸಾಧ್ಯವಾಗದು ಎಂಬಂತಹ ಚಿಂತೆಯಲ್ಲಿ ಬದುಕುತ್ತಿರ್ತಾನೆ. ನಿರಾಸೆ, ಯಾವುದೇ ಸಾಧನೆ ಮಾಡಲು ಅವನನ್ನು ಎಲ್ಲವೂ ಅವನ ಸಾಧನೆಗೆ ಇರುವಂತಹ ದಾರಿಯನ್ನೆಲ್ಲ ಅಡ್ಡಪಡಿಸುತ್ತದೆ. ಅವು ಬಂದಂತಹ ಸಂದರ್ಭಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಸಾಧ್ಯವಾಗದೆ ಹೋಗಬಹುದು. ಅದು ಯಾಕೆ ಹಾಗಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ಜೀವನದಲ್ಲಿ ನಾವು ಹಲವು ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಸೋಲು 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 ಆ ನಿರಾಸೆ ನಮ್ಮನ್ನು ಕಾಡಲಾರಂಭಿಸಿದೆ. ಅಂತಹ ಕಾಡುವಂತಹ ಆ ಸಂದರ್ಭದಲ್ಲಿ ನಾವು ಎಲ್ಲವನ್ನೂ ಕಳೆದುಕೊಂಡು ನನ್ನ ಜೀವನವೇ ಹೀಗೆ, ನಾನು ಬಡತನದಲ್ಲೇ ಜೀವನ ಮಾಡಬೇಕು, ನನಗೆ ಸುಖವಾದ ಜೀವನ ಇಲ್ಲ, ನಾನು ಶ್ರೀಮಂತಿಕೆಯನ್ನು ಕಾಣಲು ಸಾಧ್ಯವಿಲ್ಲ ಎಂಬಂತಹ ಯೋಚನೆಗಳು ಬರುತ್ತವೆ. ಅಂಥ ಯೋಚನೆಗಳು ಬಂದಾಗ ನಾವು ಏನು ಮಾಡಬೇಕು, ಅದನ್ನು ಯಾವ ನಿಯಂತ್ರಿಸಿಕೊಂಡು ಯಾವ ರೀತಿಯಲ್ಲಿ ನಾವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಮೊದಲನೇದಾಗಿ ನಾವು ಯಾವ ರೀತಿ ನಮ್ಮ ಆಟಿಟ್ಯೂಡನ್ನು ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ನೋಡೋಣ. ಇಲ್ಲಿ ಏಲ್ ನೈಟಿಂಗೇಲ್ ಎಂಬುವರು ಹೇಳಿದ ಒಂದು ಮಾತನ್ನು ನಾವು ತಿಳ್ಕೋಬೇಕು. ಏಲ್ ನೈಟಿಂಗೇಲ್ ಏನು ಹೇಳ್ತಾರೆ ಅಂದರೆ, ಎಲ್ಲದಕ್ಕೂ ಕಾರಣ ನಮ್ಮ ಮನೋಭಾವನೆ ಅಥವಾ ನಮ್ಮ ಮನಸ್ಸಿನ ಭಾವನೆಗಳು. ಅದು ಹೇಗೆ ನಾವು ಬದಲಾಯಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಏಲ್ ನೈಟಿಂಗೇಲ್ ಹೇಳ್ತಾರೆ. ಅಂದರೆ ಅದು ನಾವು ಹುಟ್ಟಿದ್ದ ಸಮಯದಲ್ಲೇ
ಬಡತನ ಯಾಕೆ ಬರುತ್ತದೆ? ನಮ್ಮ ಹುಟ್ಟಿದಾಗಿನಿಂದ ನಮ್ಮ ಜೀವನದಲ್ಲಿ ನಾವು ನೋಡಿದ ಅನುಭವಿಸಿದ ಆ ಒಂದು ಸ್ಥಿತಿಯೇ ನಮ್ಮ ಮನೋಭಾವದಲ್ಲಿ ತುಂಬಿರುತ್ತದೆ. ನಮ್ಮ ಸುತ್ತಮುತ್ತಲಿನ ಜನರನ್ನು ನೋಡಿಯೇ ನಾವು ಆ ಒಂದು ಮನೋಭಾವನೆಯನ್ನು ಬೆಳೆಸಿಕೊಳ್ಳುತ್ತೇವೆ. ಆದರೂ ಸಹ ನಾವೇನು ಮಾಡ್ತೀವಿ? ನನ್ನ ಬಡತನಕ್ಕೆ, ನನ್ನ ನಿರಾಸೆಗೆ, ನನ್ನ ಬೇಸರಕ್ಕೆ ಕಾರಣ ನನಗೆ ಅಕ್ಕಪಕ್ಕದವರು, ತಂದೆ ತಾಯಿಗಳು ಅಥವಾ ನನ್ನ ಮೇಲಧಿಕಾರಿಗಳ ಇವರಿನ ಮೇಲೇ ನಾವು ದೂರ್ತಾ ಹೋಗ್ತೇವೆ. ಅವರೇ ಮೇಲೆ ಆರೋಪ ಹೊರಿಸ್ತೇವೆ. ಎಲ್ಲವೂ ಅವರ ಮೇಲೆ, ಬೇರೆಯವರ ಮೇಲೆ ಆರೋಪವನ್ನು ಹೊರಿಸಿ ನಾವು ನಮ್ಮ ತಪ್ಪನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡುತ್ತೇವೆ. ಯಾರು ಆ ರೀತಿ ಬೇರೆಯವರ ಮೇಲೆ ಆರೋಪ ಮಾಡ್ತಾ ತನ್ನ ತಪ್ಪನ್ನು ಮುಚ್ಚಿಡಲು ಪ್ರಯತ್ನ ಪಡ್ತಾರೋ ಅವರು ಎಂದೂ ಮುಂದುವರಿಯಲಾರದು, ಬೆಳೆಯಲಾರದು. ಅಭಿವೃದ್ಧಿ ಅವರ ಜೀವನಕ್ಕೆ ಅಡ್ಡವಾಗಿರುತ್ತದೆ. ಅಂದರೆ ಅಭಿವೃದ್ಧಿಗೆ ರೋಡು ಅಂತ ರಸ್ತೆ ದಾರಿ ಅಡ್ಡವಾಗಿರುತ್ತದೆ. ಅದಕ್ಕೆ ಅಡ್ಡವಾಗಿ ಏನೋ ಬಂದಿರುತ್ತದೆ. ಅಂದರೆ ಆರೋಪ ಎನ್ನುವುದು ತಾನು ಮಾಡಿದ ತಪ್ಪನ್ನು ಬೇರೆಯವರಿಂದ ಆಗಿದ್ದು ಎಂಬಂತೆ ಬಿಂಬಿಸುವಂತಹ ವ್ಯಕ್ತಿಗಳಲ್ಲಿ ಇಂತಹ ಕೊರತೆ ಕಾಣಿಸುತ್ತದೆ. ಆದರೆ ನಾವು ತಿಳ್ಕೋಬೇಕು, ನಮ್ಮ ಒಳಗೆ, ನಮ್ಮ ದೇಹದೊಳಗೆ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳುತ್ತೀರೋ ಹಾಗೆ ಅದು ನಮಗೆ ಬೇಕಾದ ರೀತಿಯಲ್ಲಿ, ನಮ್ಮ ಜೀವನಕ್ಕೆ ಬೇಕಾದ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸುತ್ತದೆ. ಆದರೆ ಹೆಚ್ಚಿನ ಜನರಿಗೆ ಇರುವಂತಹ ನಮ್ಮ ದೇಹದೊಳಗಿನ ಆ ಶಕ್ತಿಯ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಅದೇ ಎಲ್ಲದಕ್ಕೂ ಕಾರಣ ಎಂಬುದನ್ನು ಮರೆಯಬಾರದು. ಆ ಶಕ್ತಿ ಯಾವ ರೀತಿ ನಾವು ಬಳಸ್ಕೊಳ್ಬೇಕು ಅಂತ ನಾನು ನಿಮಗೆ ಈಗ ಒಂದು ಸಣ್ಣ ಆಗುವಂತೀನಿ. ಒಂದು ಚಿತ್ರ ಬರೀ, ಒಂದು ವೃತ್ತಾಕಾರದ ಚಿಹ್ನೆ ಬರೀ. ಅದರಲ್ಲಿ ನಮ್ಮ ಮನಸ್ಸು, ಆಮೇಲೆ ನಮ್ಮ ಒಳ ಮನಸ್ಸು ಅಂದರೆ ಸುಪ್ತ ಮನಸ್ಸು, ಆಮೇಲೆ ಅದಕ್ಕಿಂತ ದೊಡ್ಡದಾಗಿ ನಮ್ಮ ದೇಹ. ಈ 3 ಭಾಗ ನಮ್ಮ ದೇಹದಲ್ಲಿ ಇಂತಹ ಆಟಿಟ್ಯೂಡನ್ನು ಬದಲಿಸುವ ಮತ್ತು ಅದರ ಪ್ರತಿಫಲವನ್ನು ಪಡೆಯುವಲ್ಲಿ ಕೆಲಸ ಮಾಡುತ್ತದೆ. ಅಂದರೆ ಸುಪ್ತ ಮನಸ್ಸು, ನಮ್ಮ ಮನಸ್ಸು ಯಾವಾಗಲೂ ಯೋಚನೆ ಮಾಡ್ತಾ ಇರುತ್ತೆ. ಏನೋ ನಮಗೆ ಬೇಡದಿದ್ದ ಯೋಚನೆಗಳೇ ಬರುತ್ತೆ. ಆ ಯೋಚನೆಗಳು ಬಡತನ, ನನಗೆ ಮುಂದೆ ಜೀವನಕ್ಕೆ ಈ ಬಡತನವೇ ನನ್ನ ಜೀವನ ಪರ್ಯಂತ, ಅಥವಾ ಈ ರೋಗವೇ ನನಗೆ, ಈ ರೋಗದಿಂದ ನನಗೆ ಮುಕ್ತಿ ಇಲ್ಲ, ಅಥವಾ ಈ ಸಾಲದಿಂದ ನನಗೆ ಮುಕ್ತಿ ಇಲ್ಲ, ನನಗೆ ಶಿಕ್ಷಣ ನಾನು ಓದಿ ಪಾಸ್ ಮಾಡಲು ಸಾಧ್ಯವೇ ಇಲ್ಲ, ನಾನು ದಡ್ಡ, ನನಗೆ ಇದು ಸಾಧ್ಯವೇ ಇಲ್ಲ, ನನಗೆ ಆ ಬುದ್ಧಿ ಇಲ್ಲ ಅಂತ ರೀತಿಯಲ್ಲಿ ಯೋಚನೆ ಮಾಡ್ತಾ ಬರುತ್ತೆ. ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ, ಅವರು ಹಾಗೆ ಇವರು ಹಾಗೆ. ಆದರೆ ನಮ್ಮಂಥವರಿಗಲ್ಲ ಇದಲ್ಲ, ನಮ್ಮಂಥವ್ರಿಗೆ ಇದು ಯಾವುದೂ ಆಗಲ್ಲ ಎಂಬ ಯೋಚನೆಯಲ್ಲಿ ಇರುತ್ತೆ. ಅದು ಹೋಗಿ ನಿಮ್ಮ ಸುಪ್ತ ಮನಸ್ಸಿನ, ಅಂದರೆ ಒಳಗಿರುವಂಥ ಸುಪ್ತ ಮನಸ್ಸಿನೊಳಗೆ ಸೇರಿಕೊಳ್ಳುತ್ತೆ. ಅದು ನಿಮ್ಮ ಭಾವನೆಗಳನ್ನು ನಿಮಗೆ ಪ್ರಚೋದಿಸುತ್ತಾ ಹೋಗುತ್ತೆ, ನಿಮ್ಮ ಭಾವನೆಗಳನ್ನು ಪ್ರಚೋದಿಸುತ್ತಿರುತ್ತದೆ. ಆ ಭಾವನೆಗಳೇನಾಗುತ್ತೆ, ನಿಮ್ಮ ದೇಹವನ್ನು ಪ್ರವೇಶಿಸಿ ನಿಮ್ಮ ದೇಹದಿಂದ ಕೆಲಸ ಮಾಡಲು ಅಥವಾ ಯಾವುದೇ ಮುಂದುವರಿಯಲು ಹೋಗದಂತಹ ಒಂದು ಅಡ್ಡಗೋಡೆಯನ್ನು ನಿರ್ಮಿಸಿಕೊಳ್ಳುತ್ತದೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಯೋಚನೆಗಳು ಹೋಗಿ ನಿಮ್ಮ ಸುಪ್ತ ಮನಸ್ಸಿಗೆ ಹೋಗಿ, ಸುಪ್ತ ಮನಸ್ಸು ಅಂದರೆ ಒಳಗಿನ ಮನಸ್ಸು, ಆ ಮನಸ್ಸಿನಲ್ಲಿರುವುದೇ ನಿಮ್ಮ ಭಾವನೆಗಳಾಗಿ, ನಿಮ್ಮ ಜೀವನದ ಕಲ್ಪನೆಗಳಾಗಿ ರೂಪುಗೊಂಡು ಅದನ್ನು ದೇಹಕ್ಕೆ ವರ್ಗಾಯಿಸುತ್ತದೆ. ಹಾಗೆ ದೇಹಕ್ಕೆ ವರ್ಗಾಯಿಸಿಕೊಂಡಂತಹ ಆ ಮನಸ್ಸು ನಿಮ್ಮನ್ನು ಮುಂದುವರಿಯಲು ಬಿಡದೆ ತಡೆಯುತ್ತದೆ ಎಂಬುದನ್ನು ತಿಳ್ಕೋಬೇಕು. ಈಗ ಈಗ ನೋಡಿ, ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ನಡೆಸಿದ ಒಂದು ಸಂಶೋಧನೆ, ನಮ್ಮ ಮನಸ್ಸು, ನಮ್ಮ ಸುಪ್ತ ಮನಸ್ಸು, ನಮ್ಮ ಆಲೋಚನೆಗಳು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಬಗ್ಗೆ ಸಂಶೋಧನೆ ಮಾಡಿದಾಗ ಸುಮಾರು 90% ನಿರ್ಧಾರಗಳು ಅಥವಾ ಅದಕ್ಕಿಂತ ಹೆಚ್ಚು ನಿರ್ಧಾರಗಳು ನಮ್ಮ ಮನಸ್ಸಿನಿಂದಲೇ ನಮ್ಮ ಮನಸ್ಸಿನಿಂದಲೇ ನಡೆಯುತ್ತದೆ. ಆ ಮನಸ್ಸಿನಿಂದ ಹೋಗಿ ಸುಪ್ತ ಮನಸ್ಸಿನಿಂದಲೇ ಅದು ವರ್ಗಾಯಿಸಿಕೊಂಡು ದೇಹದೊಳಗೆ ಬರುತ್ತದೆ ಎಂಬುದನ್ನು ತಿಳ್ಕೊಂಡಿದೆ. ಅದು ಯಾವುದು? ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಯವರು. ಸುಪ್ತ ಮನಸ್ಸು ತೆಗೆದುಕೊಳ್ಳುವ ನಿರ್ಧಾರಗಳು ಯಾವಾಗಲೂ ನಮಗೆ ಜೀವನದಲ್ಲಿ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ನನ್ನ ತಪ್ಪನ್ನು ಗುರುತಿಸಲಾರಂಭಿಸಿದೆ ಅಂದರೆ, ನನ್ನದು ಅಂದರೆ ನಾವು ಮಾಡುವ ತಪ್ಪನ್ನು ನಾವು ಗುರುತಿಸಿಕೊಳ್ಳಬೇಕು. ಅದು ನಿಜವೋ, ಅದು ನಿಜವಾಗಿರುತ್ತದೋ ಎಂಬುದರೆ ಅದು ಸತ್ಯವಾದಂತಹ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ನಮ್ಮ ಸುಪ್ತ ಮನಸ್ಸಿಗೆ ಅದನ್ನೇ ಹೋಗಬೇಕು. ಯಾವುದು ಹೋಗಬೇಕು? ನಮ್ಮ ಮನಸ್ಸು ಯೋಚನೆ ಮಾಡುತ್ತೆ,
ತಪ್ಪು ತಪ್ಪು ಅಂತ. ಆ ತಪ್ಪನ್ನು ಸರಿಪಡಿಸಿಕೊಳ್ಳುವಂತಹ ಯೋಚನೆ ನಮ್ಮ ಮನಸ್ಸಿಗೆ ಹೋಗಬೇಕು. ಅದನ್ನು ನಾನು ಸರಿಪಡಿಸಿಕೊಂಡೆ ಎಂಬ ನಿರ್ಧಾರ ಬರಬೇಕು. ಸಮೃದ್ಧಿ ಅಂದರೆ ಏನು? ನನಗೆ ಇದು ಸಿಕ್ಕುವಂಥದ್ದು ಸಮೃದ್ಧಿ, ಬಡತನವಲ್ಲ. ನನಗೆ ಸಮೃದ್ಧಿ, ನನ್ನ ಜೀವನ ಸಮೃದ್ಧಿಯಿಂದ ನಡೆಯುತ್ತದೆ ಎಂಬ ಸಾಧ್ಯತೆಯನ್ನು ನಾವು ನಮ್ಮ ಸುಪ್ತ ಮನಸ್ಸಿಗೆ ತುಂಬುವಂಥ ಪ್ರಯತ್ನ ಮಾಡಬೇಕು. ಆತಂಕ ಇದ್ದರೆ ಆತಂಕ ಬೇಡ, ಅದು ಭಯವಾಗುತ್ತದೆ. ಭಯ ಬೇಡ, ಭಯವನ್ನು ನಿವಾರಿಸಿಕೊಂಡು ನಾವು ಮುಂದುವರಿಯಬೇಕು. ಹಾಗೆ ನಮ್ಮ ಪ್ರಜ್ಞಾ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ಸುಪ್ತ ಮನಸ್ಸಿನೊಳಗೆ ಈ ರೀತಿ ತುಂಬಿದಾಗ ಅದು ಕ್ರಮೇಣ ಅದರ ಭಾವನೆ, ಆ ಮಾನಸಿಕ ಭಾವನೆಯನ್ನು ಬದಲಿಸಿಕೊಳ್ಳುತ್ತೆ. ನಮ್ಮ ನಿರ್ಧಾರಗಳಿಗೆ ಶಕ್ತಿ ಬರುತ್ತದೆ. ಅಂದರೆ ಯಾವುದು ಕುಂಠಿತವಾಗಿರುತ್ತದೋ ಅದನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಲಾರಂಭಿಸುತ್ತವೆ. ಯಾವುದೇ ನಿರ್ಧಾರ ದೃಢವಾಗಿರಬೇಕು. ದೃಢವಾದ ನಿರ್ಧಾರ, ಆ ನಿರ್ಧಾರ ಮಾಡಿದಾಗ ನಮ್ಮ ಮನಸ್ಸು ಯಾವತ್ತೂ ಚಂಚಲವಾಗುವುದಿಲ್ಲ, ಅದು ದೃಢವಾಗಿರುತ್ತದೆ. ಅಂದರೆ ನಮ್ಮ ಪ್ರೋಗ್ರಾಮನ್ನು ಹೊಸದಾಗಿ ನಾವು ಪ್ರೋಗ್ರಾಮ್ ಮಾಡಿಬಿಡ್ಕೋಬೇಕು. ಆ ರೀತಿ ಪ್ರೋಗ್ರಾಮ್ ಮಾಡ್ಕೊಳ್ತಾ ಬಂದರೆ ನಮ್ಮ ನಿರಾಸೆ ಸಂತೋಷವಾಗಿ ಪರಿವರ್ತಿಸಿಕೊಳ್ಳಬೇಕು. ಹಾಗೆ ನಮ್ಮ ನೋವು ಸುಖವಾಗಿ ಬದಲಾಗುವಂತೆ ನಾವು ಮನಸ್ಸನ್ನು ಮಾಡಬೇಕು. ಹಾಗೆ ಮನೋಭಾವವನ್ನು ನಮ್ಮ ಆಸ್ತಿ ಎಂದು ತಿಳಿದು ಕೊಂಡರೆ ಅಂದಿನಿಂದ ಬದಲಾವಣೆ ಕಾಣುತ್ತೇವೆ. ಈ ಮನೋಭಾವ ನಾನು ಹೇಳಿದೆ, ಮನೋಭಾವ ಯಾವುದು, ಎಲ್ಲಿಂದ ಬರುತ್ತೆ? ಸುಪ್ತ ಮನಸ್ಸಿನಿಂದ, ಪ್ರಜ್ಞಾ ಮನಸ್ಸಿನಿಂದ ಆರಂಭವಾಗಿ ಅದು ಸುಪ್ತ ಮನಸ್ಸಿನೊಳಗೆ ತುಂಬಿ ನಮ್ಮ ದೇಹಕ್ಕೆ ಬಂದಂತಹ ಭಾವನೆಗಳು ನಾವು ಆಸ್ತಿ ಎಂದು ತಿಳ್ಕೊಳ್ಬೇಕು. ಅಂದರೆ ಯಾರೂ ಎಂದು ಕೊಡುವುದಿಲ್ಲ, ಅಂದರೆ ಯಾರೂ ನಮಗೆ ಏನನ್ನು ತಂದು ಕೊಡುವುದಿಲ್ಲ. ನಮ್ಮ ಶ್ರಮ, ನಮ್ಮ ಪರಿಶ್ರಮ, ನಮ್ಮ ಕೆಲಸ, ನಮ್ಮ ಗುರಿ, ನಮ್ಮ ಕನಸು, ಇದೇ ನಮ್ಮನ್ನು ಮುನ್ನಡೆಸುತ್ತದೆ. ಆ ರೀತಿಯಲ್ಲಿ ನಾವು ಮುಂದುವರೆದಾಗ ನಮಗೆ ಎಲ್ಲವೂ ನಮಗೆ ಸಿಗುತ್ತದೆ. ನೀ ಬಾ, ಈ ಕೆಲಸ ಮಾಡು ಅಂತ ಯಾರೂ ನಿಮಗೆ ಕೆಲಸವನ್ನು ಕೊಡುವುದಿಲ್ಲ. ಅವಕಾಶಗಳು ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ಅದು ನಮ್ಮ ಜೀವನದಲ್ಲಿ ನಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಬಡತನ ನನಗೆ ಹಣ ಮಾಡುವಂಥ ಶಕ್ತಿ ಇಲ್ಲ, ನಾನು ಅದು ಮಾಡಲಾರೆ ಎಂಬಂಥ ಚಿಂತೆ ಯಾರಿಗಿರುತ್ತದೆಯೋ ಅವರಿಗೆಂದೂ ತಮ್ಮ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ನಾನು ಹಣವಂತನಾಗುತ್ತೇನೆ, ಆ ಶಕ್ತಿ ನನಗಿದೆ, ಆ ಶಕ್ತಿ, ನಾನು ಯಾರ ಮೇಲೂ ಅವಲಂಬಿತವಾಗಿಲ್ಲ, ಯಾರು ಏನೇ ಹೇಳಲಿ, ನನ್ನ ಕೆಲಸ, ನಾನು ಮಾಡಬೇಕಾದ ಕೆಲಸವನ್ನು ನಾನು ಮಾಡುತ್ತೇನೆ. ಅವಕಾಶವನ್ನು ಯಾವ ರೀತಿ ಬೇಕಾದರೂ ನಾನು ಬಳಸಿಕೊಳ್ಳಬಲ್ಲೆ, ನನ್ನ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ನಾನು ಬಳಸಿಕೊಳ್ಳಬಲ್ಲೆ. ಅದಂದರೆ ನಾನೇನು ಮಾಡಬೇಕು ಎಂದರೆ ನಾವು ಅದನ್ನು ಬರೆದಿಡಬೇಕು. ಪಾಸಿಟಿವ್ ಚಿಂತೆಗಳು ನಮ್ಮ ಮನಸ್ಸಿಗೆ ಹೆಚ್ಚೆಚ್ಚಾಗಿ ಬರುವಂತೆ ನಾವು ನೋಡಿಕೊಳ್ಳಬೇಕು. ಯಾವುದೇ ಕೆಟ್ಟ ಚಿಂತೆಗಳೇ ಯಾವಾಗಲೂ ಜಾಸ್ತಿ ನಮ್ಮನ್ನು ಕಾಡೋದು. ಅಯ್ಯೋ ಹಾಗಾಗ್ಬೋದು, ಹೀಗಾಗ್ಬೋದು, ನನ್ನಿಂದ ಸಾಧ್ಯವಿಲ್ಲ, ನಾನು ಅಂಥ ರೀತಿಯಲ್ಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಲು ಸಾಧ್ಯವಿಲ್ಲ, ಅವರೆಲ್ಲ ಹಣವಂತರಪ್ಪ, ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ನಾನು ಇದೇ ಸ್ಥಿತಿಯಲ್ಲಿ, ನಾನು ಓದಿ ಪಾಸ್ ಮಾಡಲು ನನಗೆ ಬುದ್ಧಿ ಇಲ್ಲ, ನನಗೆ ಆ ಶಕ್ತಿ ಇಲ್ಲ. ಈ ರೀತಿಯ ನೆಗೆಟಿವ್ ಚಿಂತೆಗಳೇ ಮನಸ್ಸಿನಲ್ಲಿ ತುಂಬಿರುವಾಗ ಅದನ್ನು ಪಾಸಿಟಿವ್ ಚಿಂತೆಯಾಗಿ ಬದಲಾಯಿಸಿಕೊಳ್ಳಬೇಕು. ನಾನು ಈ ರೀತಿ ಕಲಿಯಲಾಗದಿದ್ದರೆ ಈ ರೀತಿಯಲ್ಲಿ ಕಲಿಯುತ್ತೇನೆ, ಆ ಶಕ್ತಿ ನನಗಿದೆ, ನಾನು ಕಲಿತು ನಾನು ವ್ಯವಹಾರ ಮಾಡಿ ನಾನು ಜೀವನದಲ್ಲಿ ಮುಂದುವರಿಯುತ್ತೇನೆ, ಆ ಶಕ್ತಿ ನನಗಿದೆ ಎಂಬುದನ್ನು ನಾವು ದೃಢವಾಗಿ ನಂಬಬೇಕು. ಎಲ್ಲಿ ನಂಬಬೇಕು? ನಮ್ಮ ಮನಸ್ಸಿಗೆ, ಪ್ರಜ್ಞಾ ಮನಸ್ಸಿಗೆ ಬರುವಂತಹ ಯೋಚನೆಗಳನ್ನು ಸುಪ್ತ ಮನಸ್ಸಿಗೆ ಬದಲಾಯಿಸುವಾಗ, ವರ್ಗಾವಣೆ ಮಾಡುವಾಗ ಅದು ಎಲ್ಲವೂ ಪಾಸಿಟಿವ್ ಆಗಿರುವಂತೆಯೇ ನೋಡಿಕೊಳ್ಳಬೇಕು. ನಮ್ಮ ಮನಸ್ಸಿನ ಯಾವ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಅಂತಹ ಚಿಂತೆಗಳು ತುಂಬಿರುತ್ತದೆಯೋ ಅದು ನಮ್ಮ ಭಾವನೆಗಳಾಗಿ, ಮನೋಭಾವನೆಗಳಾಗಿ ನಮ್ಮ ದೇಹವನ್ನು ಆವರಿಸಿದಾಗ ನಾವು ಸೋಮಾರಿಗಳಾಗ್ಬೋದು, ಇಲ್ಲ ಕ್ರಿಯಾಶೀಲರಾಗ್ಬೋದು, ನಾವು ನಿರಾಶಾವಾದಿಗಳಾಗ್ಬೋದು, ಇಲ್ಲ ಆಶಾವಾದಿಗಳಾಗ್ಬೋದು. ನಾವು ಆಶಾವಾದಿಗಳಾದಾಗ ಹೊಸ ದಾರಿಗಳನ್ನು ಹುಡುಕಿಕೊಳ್ಳುತ್ತೇವೆ, ನಮ್ಮ ಭಯವನ್ನು ದೂರ ಮಾಡ್ತೇವೆ. ಆ ಭಯವನ್ನು ದೂರ ಮಾಡಿದಾಗ ನಾವು ಕ್ರಿಯಾಶೀಲರಾಗಿ ಮುನ್ನುಗ್ಗಿ ಹೋಗುತ್ತೇವೆ. ಜೀವನದಲ್ಲಿ ನಾವು
ಏನಾದರೂ ಸಾಧನೆ ಮಾಡಿ ಹಣ ಸಂಪಾದನೆ ಮಾಡಬೇಕಂದ್ರೆ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ದೂರ ಮಾಡಿ ಅದನ್ನು ಕ್ರಿಯಾಶೀಲತೆಯಿಂದ ನೀವು ಮುನ್ನುಗ್ಗಿ ಹೋಗುವಂಥ ಒಂದು ಧೈರ್ಯವಂತನಾದಂತಹ ಒಂದು ಮನೋಭಾವನೆಯನ್ನು ಬೆಳೆಸಿಕೊಂಡಾಗ ಖಂಡಿತವಾಗಲೂ ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯ. ಅಂದರೆ ಯಾರೂ ಅವಕಾಶಗಳನ್ನು ಯಾರೂ ತಂದುಕೊಡುವುದಿಲ್ಲ, ನಾವು ಹುಡುಕಿಕೊಳ್ಳಬೇಕು. ಹುಡುಕಿಕೊಂಡು ನಾವು ಆ ಕೆಲಸ ಮಾಡಿದಾಗ ಬಡತನ ನಿವಾರಣೆ ಆಗುತ್ತೆ, ನಾವು ನಿಧಾನವಾಗಿ ಉತ್ತಮವಾದ ಜೀವನಕ್ಕೆ ಬರ್ತೇವೆ. ನೀವು ನೋಡಿರ್ಬೋದು, ಕೆಲವರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವರು ಬಹಳ ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ನೋಡಿರ್ಬೋದು, ಕೆಟ್ಟ ದುರಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದನ್ನು ನೋಡಿರ್ಬೋದು. ಅಂಥವರ ಜೊತೆ ಸೇರಿದ ಬಡವರು ಸಹ ಆ ರೀತಿ ಆಗುವಂಥದ್ದನ್ನು ನೋಡಿರಬಹುದು. ಯಾಕೆ ಹೇಳಿ, ಅವರಿಗೆ ನನ್ನಲ್ಲಿದೆ ಎಂಬಂಥ ಆಸೆ ಇರುತ್ತದೆ, ನನಗಿದೆ. ಅಂದರೆ ಶ್ರೀಮಂತರ ಮಕ್ಕಳು ಅವರು ಮಾಡುವಂತಹ ರೀತಿಯ ಜೀವನ ಮಾಡಲು ನನಗೆ ಸಾಧ್ಯವಿಲ್ಲ, ನಾನು ಅವರ ಜೊತೆ ಸೇರಿ ನಾನು ಅವರಂತೆ ಆಗಲು ಬಯಸುವುದೇ, ಇಂತಹ ದುರಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದರೆ ಯಾರಿಗೆ ಹಣವಂತರಾಗಿ ಹುಟ್ಟಿರುತ್ತಾರೋ ಅವರಲ್ಲಿ ಕೆಟ್ಟ ಗುಣಗಳನ್ನು ಬೆಳೆಸಿಕೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗಿ ಕಂಡುಬರುತ್ತದೆ. ಬಡತನದಲ್ಲಿ ಹುಟ್ಟಿದವನಿಗೆ ಅಂಥ ಸಂದರ್ಭಗಳು ಸಿಗೋದಿಲ್ಲ. ಅದಕ್ಕಾಗಿ ಅವನು ತನಗೆ ಯಾರಾದರೂ ಶ್ರೀಮಂತರ ಗೆಳೆತನ ಸಿಕ್ಕಿದಾಗ ಅವರ ಜೊತೆ ಸೇರಿ ತಾನೂ ಹಾಳಾಗುವುದನ್ನು ನಾವು ನೋಡಿರಬಹುದು. ಅಂದರೆ ಶ್ರೀಮಂತರು ಇರುವುದೇ ಹಾಗೆ, ಅವರು ಹುಟ್ಟಿರುವುದೇ ಶ್ರೀಮಂತಿಕೆಯಿಂದ. ನಾನು ಬಡವ, ನನಗೆ ಅವರ ಆ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗದು, ಆದರೂ ಆ ಸುಖವನ್ನು ನಾನು ಅನುಭವಿಸಬೇಕು, ಅವರ ಜೊತೆಯಲ್ಲಿ ನಾನು ಹೋಗಬೇಕೆಂದು ಯೋಚಿಸ್ತಾರೆ. ಆ ಯೋಚನೆಯನ್ನು ಬಿಟ್ಟು ನಾನು ಶ್ರೀಮಂತ ಆಗಬಲ್ಲೆ, ನಾನು ಹಣವನ್ನು ಸಂಪಾದಿಸಿ ನಾನು ಸುಖವನ್ನು ಅನುಭವಿಸಬಲ್ಲೆ, ಅದಕ್ಕಾಗಿ ನಾನು ಯಾವಾಗಲೂ ಪಾಸಿಟಿವ್ ಆದಂಥ ಯೋಚನೆಗಳಲ್ಲೇ ನಾನು ಇರಬೇಕು ಅಂತ ಒಂದು ಯೋಚನೆ ಬಂದಾಗ ಯಾರೇ ಆದರೂ ಸಹ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಅದಕ್ಕೆ ನಾನು ಹೇಳಿದಂಥ, ನನಗೆ ಇದನ್ನು ಸಾಧ್ಯ, ನಾನಿದು ಮಾಡಬಲ್ಲೆ, ನನಗೆ ಇದು ಮಾಡಲು ಸಾಧ್ಯವಾಗುತ್ತದೆ, ನಾನು ಶ್ರೀಮಂತನಾಗುತ್ತೇನೆ, ಸಮೃದ್ಧಿ, ನನ್ನ ಜೀವನದಲ್ಲಿ ಸಮೃದ್ಧಿ ಆಗುತ್ತದೆ, ನನಗೆ ನಿರಾಸೆ ಪಡುವಂಥ ಯಾವ ಕಾರಣವೂ ಇಲ್ಲ, ಹಣ ಬಂದು ಸೇರುತ್ತದೆ, ನನ್ನ ಜೀವನ ಸಮೃದ್ಧವಾಗಿರುತ್ತದೆ ಇಂದಲ್ಲ ನಾಳೆ. ಆದರೆ ನೀವು ಈಗಲೇ ನಾನು ಇದನ್ನೆಲ್ಲ ಶುರು ಮಾಡಿಬಿಟ್ಟೆ, ನನ್ನ ಮನಸ್ಸನ್ನು ನಾನು ದೃಢವಾಗಿ ನಿಲ್ಲಿಸಲು ಶುರು ಮಾಡಿಬಿಟ್ಟೆ, ನನ್ನ ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿಬಿಟ್ಟೆ, ಹಾಗೆ ಮಾಡಿದರೆ ಈಗಲೇ ನಿಮಗೆ ಅದರ ಅವಕಾಶಗಳು ಕಾಣಿಸುವುದಿಲ್ಲ, ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ. ಕ್ರಮೇಣ 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 ಹಂತ ಹಂತವಾಗಿ ನೀವು ಮೇಲೇರುವಂತಹ ಸಾಧ್ಯತೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡುಬರುತ್ತದೆ. ಅಂದರೆ ನೀವು ನಿಮ್ಮ ಆಟಿಟ್ಯೂಡನ್ನು ಈ ರೀತಿ ಬದಲಿಸಿಕೊಳ್ಳಬೇಕು. ನಿರಾಶೆಯನ್ನು ಬಿಟ್ಟು ಆಶಾಭಾವದಿಂದ ಬದುಕಬೇಕು. ನಾನು ಬಡವ, ನನ್ನಿಂದ ಏನೂ ಸಾಧ್ಯವಿಲ್ಲ ಎಂಬುದನ್ನು ಮರೆತು ನಾನು ಶ್ರೀಮಂತ, ಸಮೃದ್ಧಿಯ ಜೀವನ ನಡೆಸುವ ವ್ಯಕ್ತಿಯಾಗಿದ್ದೇನೆ ಎಂಬುದನ್ನು ನೀವು ನಿರ್ಧಾರ ಮಾಡಿಕೊಳ್ಳಿ. ಹಾಗೆ ನಾನು ವಿದ್ಯಾವಂತನಲ್ಲ, ನನಗೆ ವಿದ್ಯೆ ಕಲಿಯಲು ಸಾಧ್ಯವಾಗೋದು, ಪರೀಕ್ಷೆ ಪಾಸ್ ಮಾಡಲು ಸಾಧ್ಯವಾಗೋದು ಎಂಬುದನ್ನು ಬಿಟ್ಟುಬಿಟ್ಟು ನನ್ನಿಂದ ಸಾಧ್ಯ, ನಾನು ಎಂತಹ ಪರೀಕ್ಷೆಯನ್ನು ಬರೆದು ಇಂದಲ್ಲ ನಾಳೆ ಅದನ್ನೆಲ್ಲವನ್ನು ಪರೀಕ್ಷೆಗಳನ್ನು ಪಾಸ್ ಮಾಡಿ ವಿದ್ಯಾವಂತನೆನಿಸಿಕೊಳ್ಳುತ್ತೇನೆ ಎಂದ ಒಂದು ಆಶಾಭಾವನೆ ಇರಬೇಕು. ಹಣ, ನನಗೆ ಸಾಕಷ್ಟು ಹಣ ಸಂಪಾದನೆ ಮಾಡಲು ನನ್ನಿಂದ ಸಾಧ್ಯ ಎಂಬುದಾಗಿ ನೀವು ನೆನಪಿಟ್ಕೋಬೇಕು. ನಾನು ಆರೋಗ್ಯವಾಗಿರುತ್ತೇನೆ, ನನ್ನ ರೋಗಗಳು ಗುಣವಾಗಿ ನಾನು ಮತ್ತಷ್ಟು ಆರೋಗ್ಯವಂತನಾಗುತ್ತೇನೆ ಎಂಬ ಆಶಾಭಾವನೆ ಇರಬೇಕು. ಹೊರತು ಅಯ್ಯೋ ಈ ರೋಗದಿಂದ ನನಗೆ ಮುಕ್ತಿ ಇಲ್ಲ, ಇದೇ ನನ್ನ ಕೊನೆ, ಇಲ್ಲಿ ನಾನು ಮುಗೀತು ಎಂಬ ವಿಲ್ ಪವರನ್ನು ಕಳೆದುಕೊಂಡ್ರೆ ಯಾವುದೋ ಔಷಧಿ ತಗೊಂಡ್ರು, ಯಾವ ರೀತಿಯ ಚಿಕಿತ್ಸೆ ತಗೊಂಡ್ರು ಅವನ ರೋಗ ಗುಣವಾಗುವುದಿಲ್ಲ. ಈ ಎಲ್ಲ ವಿಚಾರಗಳನ್ನು ನೀವು ಯಾರು ಹೇಗೆ ಜೀವನವನ್ನು ರೂಪಿಸಿಕೊಳ್ಳುತ್ತೀರೋ ಅದರಲ್ಲಿ ನಿಮ್ಮ ಪ್ರಜ್ಞಾ ಮನಸ್ಸಿಗೆ ಬರುವಂತಹ ಕೆಟ್ಟ ಯೋಚನೆಗಳನ್ನು ಕಳೆದು, ಇಲ್ಲ ನನ್ನ ಯೋಚನೆಗಳು ತಪ್ಪಾಗಿದೆ, ನಾನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಬೇಕು, ನಾನು ಆಶಾಭಾವನೆಯಿಂದ ನಿರಾಸೆ ಪಡುವನಲ್ಲ, ನಿರಾಸೆ ನನಗೆ ಬರೋದಿಲ್ಲ, ಸಂತೋಷವಾಗಿರುತ್ತೇನೆ, ದೃಢವಾಗಿ ಬರುವ ಸಂದರ್ಭಗಳು ನನಗೆ ಸರಿಯಾದ ಸಂದರ್ಭಗಳನ್ನು ನಾನು ಸರಿಯಾಗಿ ಬಳಸಿಕೊಳ್ಳುತ್ತೇನೆ ಎಂಬ ಚಿಂತೆಯನ್ನು ನೀವು ಮಾಡಬೇಕು ನಿಮ್ಮ ಪ್ರಜ್ಞಾ ಮನಸ್ಸಲ್ಲಿ. ಅದು ನಿಮ್ಮ ಸುಪ್ತ ಮನಸ್ಸಿಗೆ ಹೋದಾಗ ಸುಪ್ತ ಮನಸ್ಸು ಭಾವನೆಗಳ ರೂಪದಲ್ಲಿ ದೇಹಕ್ಕೆ ಅದನ್ನು ವರ್ಗಾಯಿಸಿದಾಗ ನೀವು ಚುರುಕುತನದಿಂದ ಆ ಒಂದು ನಿಮ್ಮ ದೇಹದೊಳಗಿರುವಂಥ ಒಂದು ಶಕ್ತಿ ನಿಮ್ಮನ್ನು ಪ್ರಚೋದಿಸುತ್ತದೆ. ಪ್ರಚೋದಿಸಿದಾಗ ನೀವು ಹೊಸ ಹೊಸ ದಾರಿಗಳನ್ನು ಕಂಡುಕೊಂಡು ಜೀವನದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ. ಅಂದರೆ ನೀವು ಕೋಟ್ಯಾಧಿಪತಿ ಆಗ್ಬೋದು. ಜೀವನವನ್ನು ಈ ರೀತಿ ಬದಲಾಯಿಸಿಕೊಂಡಾಗ ನೀವು ಕೋಟ್ಯಾಧಿಪತಿ ಆಗಬಹುದು. ಇಂತಹ ವಿಚಾರಗಳು ಇನ್ನೂ ಇದೆ.
ಇಂಥ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.